ಶುಭೋದಯ. ಒಂದೂರಲ್ಲಿ ಒಂದು ಅಜ್ಜಿ, ಅವಳಿಗೆ 3 ಜನ ಮೊಮ್ಮಕ್ಕಳು. ಒಂದಿನ ಅಜ್ಜಿ, ನನ್ನ 3 ಜನ ಮೊಮ್ಮಕ್ಕಳಲ್ಲಿ ಯಾರಿಗಪ್ಪ ಆಸ್ತಿ ಬರಿಬೇಕು, ಬುದ್ಧಿವಂತರು ಯಾರಿದ್ದಾರೋ ಅವ್ರಿಗೆ ಬರೆಯೋಣ ಅಂತ. ಸೊ 3 ಜನಕ್ಕೆ ಒಂದೊಂದು ರೂಮ್ ಕೊಡ್ತಾಳೆ. ಕೊಟ್ಬಿಟ್ಟು, ನೋಡಪ್ಪ ನಿಮ್ಮ ಕೈಯಲ್ಲಿ ಅದನ್ನು ಏನೇನಾಗುತ್ತೋ ಇದರಲ್ಲಿ ತುಂಬಿಸ್ರಿ, ಯಾರು ತುಂಬ ಬುದ್ಧಿವಂತರು ಅನ್ನೋದು ಅದ್ರ ಮೇಲೆ ನಾನು ಜಡ್ಜ್ ಮಾಡ್ತೀನಿ, ಅದಾದಮೇಲೆ ನನ್ನ ಆಸ್ತಿನ ಬರಿತೀನಿ ಅಂತ. ಒಬ್ಬ ಮೊಮ್ಮಗ ಬಂದು ದವಸ ಧಾನ್ಯ ಅದು ಇದು ಎಲ್ಲ ತುಂಬಿ ರೂಮ್ ಒಳಗಡೆ ಕಾಲೇ ಇಡೋಕ್ಕಾಗಲ್ಲ ಅಷ್ಟು ತುಂಬಿಸ್ಬಿಡ್ತಾನೆ. ಇನ್ನೊಬ್ಬ ಮೊಮ್ಮಗ ತರಕಾರಿ ಹಣ್ಣು ಮತ್ತು ಏನೇನು ವ್ಯವಹಾರ ಮಾಡಿರ್ತಾನೋ ಆ ವಹಿವಾಟೆಲ್ಲ ಮಾಡಿರೋ ದುಡ್ಡನ್ನ ತೊಗೊಂಬಂದು ತುಂಬಿಸಿ ಹೆಜ್ಜೆನೂ ಹಿಡ್ದೇ ಇರೋಂಗೆ ರೂಮ್ನ ತುಂಬಿಸ್ಬಿಟ್ಟಿರ್ತಾನೆ. ಇನ್ನೊಬ್ಬ ಮೊಮ್ಮಗ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಖಾಲಿ ಇರುತ್ತೆ ರೂಮು, ಅಲ್ಲಿ ಒಂದು ದೀಪ ಇರುತ್ತೆ, ಆ ದೀಪನ ಅಂಟಿಸ್ತಾನೆ. ದೀಪ ಅಂಟಿಸಿದಾಗ ಆ ರೂಮ್ ಪೂರ್ತಿ ಬೆಳಕಾಗುತ್ತೆ. ಆ ರೂಮಲ್ಲಿ ಏನಿರುತ್ತೆ ಗೊತ್ತಾ, ಅವ್ರಿಗೆ ಬೇಕಾದಂಥ ನೆಸೆಸಿಟಿ ಇರೋವಂಥ ಐಟಮ್ಸ್ ಎಲ್ಲ ತುಂಬಿಸಿರ್ತಾನೆ. ಅಂದರೆ ವಾಸ ಮಾಡೋಕ್ಕೆ, ಸುಖವಾಗಿ ವಾಸ ಮಾಡೋಕ್ಕೆ ಏನು ಬೇಕೋ ಅದನ್ನೆಲ್ಲ ತುಂಬಿಸಿ ಅಲ್ಲಿ ಆ ಕತ್ಲೆ ಕೋಣೆಯಲ್ಲಿ ಆ ಲೈಟನ್ನು ತುಂಬಿಸ್ತಾನೆ. ಅಜ್ಜಿ ಇವನು ಬುದ್ಧಿವಂತಿಕೆಯನ್ನು ನೋಡಿ ಆಸ್ತಿನೆಲ್ಲ ಅವನಿಗೆ ಬರೀತಾಳೆ. ಇದರ ಅರ್ಥ ಏನು ಗೊತ್ತಾ, ನಿಮಗೆ ಅವಕಾಶಗಳು ಸಿಗ್ತವೆ, ಆ ಅವಕಾಶಗಳು ಸಿಕ್ಕಿದಾಗ ಅದನ್ನ ಅತಿಯಾಗಿ ಎಲ್ಲ ತುಂಬಿಟ್ಕೊಂಡು ಲೈಫ್ನೇ ಎಂಜಾಯ್ ಮಾಡೋಕ್ಕಾಗದೆ ಹೋದರೆ ಅಂಥದ್ದು ಏನಕ್ಕೆ ಬೇಕು? ಇದುವೇ ನಿತ್ಯ ಸತ್ಯ.